ಸೋಮವಾರ ಹಾಗೂ ಮಂಗಳವಾರದ ವ್ಲಾಗಿಗೆ ನಿಮ್ಮೆಲ್ರಿಗೂ ಸ್ವಾಗತ. ತಾನು ಸೋಮವಾರ ಕೂಡ ಅವಳು ಮಾಲ್ಟ್ ಹಾಗೆ ಸಲಾಡ್ ತಿಂತೀನಿ ಅಂತ ಹೇಳಿದ್ಲು. ನೋಡಿ ತರಲೆ ಮಾಡಿಕೊಂಡು ಸ್ವಲ್ಪ ತಿಂತಾಯಿದ್ಲು. ಸೊ ನಾನು ಬೈದೆ, ಅದಕ್ಕೆ ಕೈ ತುಂಬ ತಗೊಂಡು ಬಾಯಲ್ಲಿ ತುರ್ಕೊಳಕ್ಕೆ ಹೋಗ್ತಾ ಇದ್ದಾಳೆ. ಫ್ರೂಟ್ಸ್ ಅಂದ್ರೇ ತುಂಬ ಇಷ್ಟ ತನಗೆ. ಬಾಳೆಹಣ್ಣು ನೋಡಿ ಅಲ್ಲಿ ಇದ್ದಿದ್ದಷ್ಟು ಇಟ್ಕೊಂಡು ಕುತ್ಕೊಂಡಿದ್ಲು ತಿನ್ನೋದಕ್ಕೆ. ಆದರೆ ಅಷ್ಟು ತಿನ್ನಲಿಲ್ಲ, ವಾಪಸ್ ಕೊಟ್ಟಲು 4-5. ಸುಮ್ಮನೆ ಆಸೆ ಅಷ್ಟೇ. ಆನಂತರ ನಂದು ಟಾಪ್ ಅಂದ್ರೆ ತಗೊಂಡು ಅವಳೆ ಹಾಕೊಂಡು ನೇಟಿ ಅಂದ್ಕೊಂಡು ಕುಣಿದಾಡ್ತಾ ಇದ್ಲು ಖುಷಿಲಿ. ಮಕ್ಕಳಿಗೆ ಅಮ್ಮನ ಬಟ್ಟೆ ಹಾಕೊಂಡ್ರೇ ಖುಷಿ ಅಂತ ಅನಿಸುತ್ತೆ. ಆನಂತರ ನಾನು ಮಧ್ಯಾಹ್ನದ ಅಡುಗೆ ಮಾಡಬೇಕಾದ್ರೆ ಅಡುಗೆ ಮನೇಲಿ ಇದ್ದಿದ್ದು ಬಾಕ್ಸ್ಗಳನ್ನೆಲ್ಲ ತೊಗೊಂಡ್ಬಂದು ಹೊರಗಿಟ್ಕೊಂಡು ಬ್ಯಾಲೆನ್ಸಿಂಗ್ ಎಲ್ಲ ಮಾಡಿಕೊಂಡು ಆಟ ಆಡ್ತಾಯಿದ್ಲು. ಕಟ್ಲೆ ಅಂತೆಲ್ಲ ಕೂತ್ಕೊಂಡು ಆಡ್ತಾಯಿದ್ಲು. ಎಲ್ಲ ಕೈಯಲ್ಲಿ ಜೋರಾಗಿ ಹೊಡೆದ್ಬಿಡೋದು. ಹಿಂಗೆ ಆಡ್ಕೊಂಡಿದ್ಲು ಅವ್ರ ಪಪ್ಪ ಬರೋವರೆಗೂ. ಮಧ್ಯಾಹ್ನ ಆಫೀಸಿಂದ ಬರುವಾಗ ಕಾರ್ತಿಕ್ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದರು. ಮೇಡಮ್ಗೆ ತುಂಬ ಇಷ್ಟ. ಮಧ್ಯಾಹ್ನ ಊಟ ಆದಮೇಲೆ ಕೂಡ ಬಿಡಲೇ ಇಲ್ಲ, ತಿನ್ನೋವರೆಗೂ ಅವಳು ತಿಂದಳು, ನಮಗೂ ಕೊಟ್ಟಳು. ಯಾಕಂದರೆ ಪಾರ್ಟ್ನರ್ಸ್ ಬೇಕಲ್ಲ, ಕ್ರೈಮ್ ಪಾರ್ಟ್ನರ್ಸ್. ಮಧ್ಯಾಹ್ನ ಊಟಕ್ಕೆ ನುಗ್ಗೆಕಾಯಿ ಸಾಂಬಾರು ಹಾಗೆ ಮುದ್ದೆ ಅನ್ನ ಮಾಡಿದ್ದೆ. ಈ ನುಗ್ಗೆಕಾಯಿ ಸಾಂಬಾರು ರೆಸಿಪಿನ ಕೂಡ ಅಪ್ಲೋಡ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ. ನಾನು ಕೂಡ ಮನೇಲಿ ಬನಾನಾ ಕಸ್ಟರ್ಡ್ ಮಾಡಿದ್ದೆ. ಈ ರೆಸಿಪಿನ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಅಂತ ಹೇಳಿದರು, ಟೇಸ್ಟ್ ಮಾಡಿ ಇಬ್ಬರೂ. ತನುಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಸ್ಪೀಕರಲ್ಲಿ ಯಾವಾಗಲೂ ಸಾಂಗ್ಸ್ ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ನನ್ನ ಅಣ್ಣನೂ ಕರೀತಾಳೆ, ಅವ್ರ ಪಪ್ಪನೂ ಕರೀತಾಳೆ ಡ್ಯಾನ್ಸ್ ಮಾಡೋದಕ್ಕೆ. ಹಾಗೆಯೇ ನೈಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು, ಫುಲ್ ಎಂಜಾಯ್ ಮಾಡಿದ್ಲು ನಮ್ಮ ಜೊತೆಗೆ. ಇದಿಷ್ಟು ಸೋಮವಾರ ನಡೆದಂಥದ್ದು. ಇದು ಸೋಮವಾರದ ವ್ಲಾಗು. ಇನ್ನು ಮುಂದೆ ಕಂಟಿನ್ಯೂ ಆಗೋದು ಮಂಗಳವಾರದ ವ್ಲಾಗು. ಮಕ್ಕಳು ಮಾಡೋ ಪುಟ್ ಆ್ಯಕ್ಷನ್ ಕೂಡ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ. ನಮ್ಮ ತನೂ ಅಷ್ಟೇ ಮುದ್ದಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾಳೆ ನೋಡಿ ಈ ಡ್ಯಾನ್ಸಲ್ಲಿ. ಹೌದಾ, ಇಂಗ್ಲೀಷಲ್ಲಿ ಏನಂತಾರೆ? ಓಕೆ, ಗುಡ್ ಮಾರ್ನಿಂಗ್ ಬೇಬಿ. ಗುಡ್ ಮಾರ್ನಿಂಗ್ ಬೇಬಿ. ತಾನು ದೋಸೆ ಕೇಳಿದ್ಲು. ಸೊ ನಾನು ಅದೇ ಮೊಳಕೆ ಕಾಳಿಂದ ದೋಸೆ ಮಾಡಿಕೊಟ್ಟಿದ್ದೆ. ಮಧ್ಯಾಹ್ನಕ್ಕೆ ತದ್ದು ಮೂಲಂಗಿ ಹುಣಸೆ ಹುಳಿ ಅಂತ ನಮ್ಮ ಅಜ್ಜಿಯ ರೆಸಿಪಿ. ಆ ಸಾಂಬಾರು ಮಾಡಿ ಮುದ್ದೆ ಮಾಡಿದ್ದೆ. ಈ ರೆಸಿಪಿನ ಅಪ್ಲೋಡ್ ಕೂಡ ಮಾಡ್ತೀನಿ. ಅಪ್ಲೋಡ್ ಮಾಡಿದ ಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕ್ತೀನಿ, ನೀವು ಚೆಕ್ ಮಾಡಿ. ಚೆನ್ನಾಗಾಗಿತ್ತು ಸಾಂಬಾರು. ಸಂಜೆ ಹೀಗೆ ಒಂದು ರೌಂಡ್ಸ್ ಹೋಗಿದ್ವಿ ಸುಮ್ಮನೆ. ಮೇಡಮ್ ಅವ್ರು ರೌಂಡ್ಸ್ ಹೋಗೋದಕ್ಕೂ ಅವ್ರು ಬ್ಯಾಗ್ ಹಾಕ್ಕೊಂಡು ಬಂದಿದ್ದರು. ರಿಟರ್ನ್ ಬಂದಮೇಲೆ ಹುಣಸೆ ಹುಳಿ ಸಾಂಬಾರು ಇತ್ತು. ಸೊ ಅದಕ್ಕೇ ಬಾಯ್ಲ್ಡ್ ರೈಸ್ ಮಾಡಿದ್ದೆ. ಇಷ್ಟೇ ಸಿಂಪಲ್ಲು ಡೇ ಇವತ್ತು. ಮಧ್ಯದಲ್ಲಿ ಇವಳದು ಮೋನೋ ಆ್ಯಕ್ಟಿಂಗ್ಸ್ ಎಲ್ಲ ಇತ್ತು. ಡೇ ಫುಲ್ ಮೋನೋ ಆ್ಯಕ್ಟಿಂಗ್ ಮಾಡಿದ್ದಾಳೆ ಇವತ್ತು, ನಿಹಾರಿಕನ್ನ ಕರ್ಕೊಂಡು. ಇದು ನಮ್ಮ ಸೋಮವಾರ ಹಾಗೂ ಮಂಗಳವಾರ 2 ದಿನದ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾಳೆ ಇನ್ನೊಂದು ಸೆಗ್ಮೆಂಟ್ ಬಗ್ಗೆ ಮಾತಾಡೋದಿದೆ, ಅದನ್ನು ಮಾತಾಡಿ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ನಮ್ಮ ಚಾನಲನ್ನು ವಿಸಿಟ್ ಮಾಡಿ, ಎಲ್ಲ ವೀಡಿಯೋಸನ್ನು ನೋಡಿ, ಆನಂತರ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.